ನಿಷೇಧ ಮಾಡಿ ಪೊಲೀಸ್ ಇಲಾಖೆ ಮಾತಾಡಿ ಮಾಡ್ತೀರಿ ಅಧ್ಯಕ್ಷರೇ. ವಿಜೇಂದ್ರ ಮಾತಾಡ್ಬೇಕಾದ್ರೆ ನಾವು ಮಾಡಿ ವಿಜೇಂದ್ರ ಸುಮ್ಮನೆ ಯಾರು ಡಿಫೆಂಡ್ ಮಾಡಿ ಕೂತ್ಕೊಳ್ಳಪ್ಪ. ನಾನು ಮಾತಾಡ್ಬೇಕಾದ್ರೆ ಯಾಕೆ ಅವ್ರು ಮಾತಾಡ್ತಾರೆ? ಮಾತಾಡಿ ಈಗ ಹೇಳ್ತೀನಿ, ಕೇಳ್ಬೇಕಲ್ಲ ನೀವು ಖುದ ಅಲ್ಲ ಹೇಳ್ತೇನೆ. ಅರೆ ಮಾತಾಡಿ ಅಧ್ಯಕ್ಷರೇ. ಏನೇನು ನೀವು ಮತ್ತೆ ಮಾತಾಡಿ, ನೀವು ಮಾತಾಡಿ ಆಯ್ತು. ಯಾರು ನಿಮ್ಮ ಯಾಕೆ ನೀವು ಸದಾಗ ಅವರೇ ಸದಕೊಂಡಿದ್ದಾರೆ? ಏನು ಯಾರನ್ನ ಬಗ್ಗೆ ಮಾತಾಡ್ತೀವಿ ಸುಮ್ಮನೆ ಕೂತ್ಕೊಂಡು? ಈ ಒಂದು ವಿಧಾನಸಭೆಯಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡ್ತೀವಿ? ಮಾತಾಡಿ ಮುಗಿಸ್ಲಿ. ನೀವು ಮಾತಾಡೋಣ ಮಾತಾಡಿಯಪ್ಪ, ನೀವು ಮಾತಾಡೋಣ ಮಾತಾಡಿ. ಅದೇ ಮುಗಿಸಿ ಅವ್ರು ಮಾತಾಡ್ಬೇಕು. ನೀವು ಅಲ್ಲ ಹೇಳೋದು ಗೋ ಹತ್ಯೆ ಮುಂದಕ್ಕೆ ಹೋಗಿ ಹೇಳಿದ್ರೆ ಯಾರೋ ನಿಲ್ಸೋದಲ್ಲ ಅಧ್ಯಕ್ಷರೇ. ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯೆದ ಬಗ್ಗೆ ನಿಷೇಧದ ಬಗ್ಗೆ ನಾವು ರೆಡಿ ಇದ್ದೀವಿ. ಆಯ್ತಾ? ಗೋವುಗಳನ್ನ ಯಾರು ಹಿಡಿದ್ರು ಬಿಡಲ್ಲ, ಅವ್ರ ಮೇಲೆ ನಾವು ತಗೊಳ್ತೀವಿ. ಮಂಜಣ್ಣ ಇರಪ್ಪ ಒಂದ್ ನಿಮಿಷ ಆಯ್ತು ಅಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರು ಸಹ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋಂಥದ್ದೆಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ. ಖಂಡಿತ ಇವತ್ತು ನಮ್ಮ ಸರ್ಕಾರ ತಂದಿದ್ದು ಸರಿ ಇದೆ. ಯಾಕೆ ಮಾತಾಡ್ತೀರಿ? ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ, ನಮ್ಮ ಪಕ್ಷದವರು ಮಾತಾಡಿದ್ರು ಸಹ ಅವ್ರ ವಿರುದ್ಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಇದು ಆಗ್ಬೇಕು, ಆಗ್ತೇವೆ. ನಾನು ಹೇಳೋದು ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ಹೇಳಿ ಭಾಷಣದ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ? ಇದೆಯಲ್ರಿ? ಕಾನೂನು ಇದ್ರೆ ಹೇಳ್ಬೇಕು ನೀವು. ಖರ್ಗೆ ಅವರು ಅಮಿತ್ ಶಾ ಅವ್ರ ಬಗ್ಗೆ ಆ ರೀತಿ ಮಾತಾಡಿದ್ರೆ ಅಧ್ಯಕ್ಷರೇ, ದ್ವೇಷ ಭಾಷಣ ಇವತ್ತು ರಾಜ್ಯ ಸರ್ಕಾರ ತಂದಿರೋದು ಸರಿ ಇದೆ. ಕಡಿವಾಣ ಹಾಕ್ಲೇಬೇಕು. ಇದು ಯಾರೇ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ನ ಖಂಡಿತ ಒಪ್ಕೊಳ್ಳಬೇಕಾಗುತ್ತೆ. ಬಳ್ಳಾರಿ MLA ರಿವಾಲ್ವರ್ ಬಳ್ಳಾರಿಯನ್ನೇ ಸುಟ್ಟಾಕ್ತೀವಿ ಅಂತ ಹೇಳಿದ ಮೇಲೆ ಅದು ಏನು ದ್ವೇಷ ಅಲ್ವಾ? ಬಳ್ಳಾರಿ ನಾವು ಹೋರಾಟ ಮಾಡೋ ತಾಕತ್ತಿದೆ, ಮಾಡಲ್ಲ ಬೇರೆ ಕಡೆ. ಈಗ ಬಳ್ಳಾರಿ ಮಾಡಿ ಅಧ್ಯಕ್ಷರೇ. ಹಾಗಾಗಿ ರಾಜ್ಯಪಾಲ ಇಲ್ಲ, ಒಂದೆರಡು ಮಾತು ಮುಗಿಸ್ಬಿಡ್ತೇನೆ. ಇಷ್ಟು ಹೇಳಿ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಇಂದಲೂ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ. ನಬಾರ್ಡ್ ರಸ್ತೆಗಳು 2 ವರ್ಷ ಆಗ್ತಾ ಬಂತು, ಇವತ್ತಿಗೂ ಒಂದು ರಸ್ತೆಗಳನ್ನ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬ್ಯಾಂಕು, ಇವತ್ತು DCC ಬ್ಯಾಂಕ್ ಅಲ್ಲಿ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಮಾರು 200 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಬರಬೇಕಾಗಿದೆ. ರೈತರ ಧ್ವನಿ ಅಂತಾರೆ, ರೈತ